ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ವೀಕ್ಷಕರೇ, ನಾವು ಬೆಂಗಳೂರಿನ ಮೆಟ್ರೋ ರೈಲಲ್ಲಿ ಪ್ರಯಾಣ ಮಾಡ್ತಾ ಇರೋದು ತಮಗೆ ಗೊತ್ತಿರುವಂಥ ವಿಚಾರ. ಬನಶಂಕರಿ ಹತ್ತಿರ ಬಂದಿದ್ದೇವೆ. ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ. ಕರ್ನಾಟಕದ ಸರ್ವತೋಮುಖ ಪ್ರಗತಿಗೆ ಕಾರಣರಾದಂಥ ಅನೇಕ ಮಹನೀಯರು ಇದ್ದಾರೆ. ಅವರ ಪ್ರಾಥಮಿಕ ಪರಿಚಯ ನಮಗಿದ್ರೆ ಚೆನ್ನಾಗಿರುತ್ತೆ. ಒಂದಷ್ಟು ಚಿತ್ರಗಳನ್ನು ತೋರಿಸಿ ಅವರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಮಂಜುನಾಥ್ ರಾವ್ ಅಂತೇಳಿ, ರಿಟೈರ್ಡ್ ಇಂಜಿನಿಯರ್. ಮಂಜುನಾಥ್ ರಾವ್ ಫ್ರಮ್ ದಾವಣಗೆರೆ, ಇಂಜಿನಿಯರ್, ದಾವಣಗೆರೆ. ಎಸ್ ಸರ್. ಈಗ ಬೆಂಗಳೂರಲ್ಲಿ ಇದ್ದೀರಾ? ಇಲ್ಲ ಬೇರೆ ಕೆಲಸಕ್ಕೆ ಬಂದಿದ್ದೆ, ಮದುವೆಗೆ ಅಂತ ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಜಾಸ್ತಿ ಪ್ರಯಾಣ ಮಾಡ್ತಾಯಿದ್ದೀನಿ. ಸುಖಕರ ಪ್ರಯಾಣ, ಚೆನ್ನಾಗಿರುತ್ತೆ. ಟೈಮ್ ಭಾಳ ಸೇವ್ ಮಾಡ್ತಿದ್ದಾರೆ ನಮಗೆ ಒಂದು ಕಡೆ ಒಂದು ಕಡೆ ಹೋಗ್ಲಿಕ್ಕೆ. ಟೈಮ್ ಸೇವ್ ಮಾಡ್ತಿದ್ದಾರೆ ಅಂತ ತಾವು ಹೇಳಿದ್ರಲ್ಲ. ನಮ್ಮ ಕಾಲ ಉಳಿತಾ ಆಗ್ತದೆ. ಟ್ರಾಫಿಕ್ ಜಾಮ್ ಆಗಿ ನಾವು ಒದ್ದಾಡ್ತಿದ್ವಿ. ಈಗ ಚಿಕ್ಕಪೇಟೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದೂವರೆ ತಾಸು ಬೇಕಾಗುತ್ತೆ. ಅದೇ ಮೆಟ್ರೋ ಸ್ಟೇಷನ್ ಹೋದ್ರೆ 15 ನಿಮಿಷ 20 ನಿಮಿಷದಲ್ಲಿ ನಾವು ರೀಚ್ ಆಗ್ತಾ ಇದೀವಿ. ಬಹಳ ಉಪಕಾರ ಆಗಿದೆ ಮೆಟ್ರೋ ಇಂದ. ಮೆಟ್ರೋ ಬಹಳ ಉಪಯೋಗ ಆಗಿದೆ. ನಮ್ಮ ಕರ್ನಾಟಕದ ಎಲ್ಲ ನಗರಗಳಿಗೂ ಮೆಟ್ರೋ ಬಂದ್ರೆ ಚೆನ್ನಾಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ಹೌದು ಸರ್. ದಾವಣಗೆರೆಗೂ ಬೇಗ ಬರ್ಲಿ ಅಂತ ನಾವು ಆಶಿಸ್ತೇವೆ. ಒಂದು ಚಿತ್ರವನ್ನ ತೋರಿಸ್ತೇವೆ. ಆ ಚಿತ್ರದಲ್ಲಿ ಇರೋರನ್ನ ನಾವು ಗುರುತಿಸ್ಬೇಕು. ಈಗ ನೋಡೋಣ ಚಿತ್ರ. ಸಂಗೀತಗಾರ ಶಿವಮೊಗ್ಗದಿಂದ, ಶಿವಮೊಗ್ಗ ನಮ್ಮ ಅಶ್ವಥ್ ಅವರು, ಸೂರಟ್ ಅಶ್ವಥ್ ಜಾನಪದ ಗೀತೆಗಳ ಹಾಡುಗಾರರು. ಅವರ ಹಾಡು ಕೇಳಿದ್ದೀನಿ, ಹಾಗೂ ಚೆನ್ನಾಗಿರುತ್ತೆ ಧ್ವನಿ. ಸಾವಕಾಶವಾಗಿ ಉತ್ತರ ಕೊಡಿ. ಓಕೆ ಸರ್. ನೀವು ಕನಿಷ್ಠ 3 ಜನರ ಹೆಸರು ಹೇಳ್ಬಿಟ್ರಿ. ನಮ್ಗೆ ಅಶ್ವಥ್. ಎಂತ ಅಶ್ವಥ್? ಸೂರಟ್ ಅಶ್ವಥ್. ಸಿ ಅಶ್ವಥ್ ಅಂತ ಕರೀತೇವೆ. ಏನ್ ಕೆಲಸ ಮಾಡ್ತಾರೆ ಅವರು? ಅವರು ಜಾನಪದ ಹಾಡುಗಳು ಹಾಗೂ ಕೆಲವು ಹಾಡನ್ನು ಕೇಳಿದ್ದೀನಿ. ಜಾನಪದಗಳಷ್ಟೇ ಅಲ್ಲ, ಭಾವಗೀತೆಗಳು, ಚಿತ್ರಗೀತೆಗಳು ಎಲ್ಲವನ್ನು ಅವರು ರಾಗ ಸಂಯೋಜಿಸಿ ಹಾಡನ್ನ ಹಾಡ್ತಾರೆ. ಅವರು ಮೊದಲು ಸಂಗೀತ ನಿರ್ದೇಶನ ಕೊಟ್ಟದ್ದು ಕಾಕನಕೋಟೆ ಚಿತ್ರಕ್ಕೆ. ಆ ಕಾಕನಕೋಟೆ ಚಿತ್ರದ ಹಾಡುಗಳು ಇವತ್ತಿಗೂ ಸಹ ಕೇಳಬಹುದು, ಅಷ್ಟು ಸುಮಧುರವಾಗಿವೆ. ಆ ಹಾಡುಗಳಿಗೆ ಸಂಗೀತ ನಿರ್ದೇಶನ ನೀಡಿದವರು ಅಶ್ವಥ್ ಅವರು. ನಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ. ಚೇತನ ತೀರ್ಥಹಳ್ಳಿ ಬರೆದ ಪುಸ್ತಕ ತಮಗೆ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಸರ್, ತಮ್ಮ ಪರಿಚಯ? ನಮಸ್ಕಾರ ಸರ್, ನಮ್ಮ ಹೆಸರು ಶ್ರೀಧರ್ ಹೊದ್ಲೂರ್ ಅಂತ. ನಾವು ಬಾಗಲಕೋಟೆಯವರು, ಅಮೀನ್ಗಢದವರು ನಾವು. ಆದರೆ ಇಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ದೀನಿ ಸರ್. ಕಳೆದ 5 ವರ್ಷದಿಂದ. ಅಮೀನ್ಗಢದವರು ಅಂತ ಹೇಳಿದ್ರೆ ಕರದಂಟ್ನವರು. ತಂದಿದ್ದೀರಾ? ಇಲ್ಲ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಬಂದು ನಿಮಗೋಸ್ಕರ ತಂದೆ ತರ್ತೀನಿ ಸರ್. ತಂದೆ ತರ್ತೀನಿ ಸರ್. ಮಾತ್ರ ತಂದ್ಕೊಟ್ರೆ ಸಾಕಾ? ಎಲ್ಲ ವೀಕ್ಷಕರಿಗೂ ನಾವು ತಂದು ಕೊಡುವ ವ್ಯವಸ್ಥೆ ಮಾಡ್ತೀನಿ ಸರ್. ಗೋಕಾಕಿನ ಕರದಂಟು, ಅಮೀನಗಢದ ಕರದಂಟು ಮೂಲತಃ ಅಮೀನಗಢಕ್ಕೆ ಹೆಸರು. ಅಲ್ಲೇ ಅದು ಸಿದ್ಧವಾದದ್ದು ಅಂತ ನಾನು ಓದಿದ್ದೇನೆ. ತುಂಬಾ ರುಚಿಯಾಗಿರುತ್ತೆ. ಅವಕಾಶ ಸಿಕ್ಕಿದ್ರೆ ಖಂಡಿತ ಅಮೀನಗಢದ ಕರದಂಟನ್ನ ನೀವು ತಿನ್ಲೇಬೇಕು. ಒಂದು ಪ್ರಶ್ನೆ ಕೇಳೋಣ. ಒಂದು ಚಿತ್ರವನ್ನ ತೋರಿಸ್ತಾ ಇದ್ದೇವೆ. ಆ ಚಿತ್ರವನ್ನ ನೋಡಿ ಆ ಚಿತ್ರದಲ್ಲಿ ಇರೋರು ಯಾರು ಅಂತ ನಮಗೆ ಹೇಳಬೇಕು. ಚಿತ್ರವನ್ನ ನೋಡೋಣ. ಚಿತ್ರವನ್ನ ನೋಡಿದ್ರಿ ಅಲ್ವಾ? ಶಿವರಾಮ್ ಕಾರಂತರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅವರು ಯಕ್ಷಗಾನ ಕಲಾವಿದರು, ಜೊತೆ ಕಾದಂಬರಿಕಾರರು, ಈ ಕಡೆ ಸಾಹಿತ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು. ಮತ್ತು ಉಡುಪಿಯ ಕೋಟದಲ್ಲಿ ಜನಿಸಿದವರು. ಆಮೇಲೆ ಅವರು ಸ್ವಭಾವತಃ ಗುಣ ಕೋಪಿಸ್ಟ್ರು. ಹಾಗಾಗಿ ಅವ್ರನ್ನ ನಮ್ಮ ಒಬ್ಬ ಸಾಹಿತ್ಯ ನಮ್ಮ ಊರ ಕಡೆ ಅವ್ರನ್ನ ಕಾರಂತರ ಅಂತ ಕರಿತೀರಂತೆ. ಯಾಕಂದ್ರೆ ತುಂಬ ಸಿಟ್ಟಿನವ್ರಂತೆ ಅವರು.
ಹಾಗಾಗಿ ಅವ್ರನ್ನ ಕಾರಂತರು ಅಂತಿದ್ರಂತೆ. ಅವರು ವಾಪಸ್ ಅವ್ರಿಗೆ ನೀನು ಹೊಲಸಂಗಿ ಅಲ್ಲ, ನೀವು ಹೊಲಸಂಗಿ ಅಂತ ಅವ್ರಿಗೇನು ಅಂತಿದ್ರಂತೆ ಅಂತ ನನಗೆ ಅಷ್ಟು ಓದಿದ ನೆನಪು. ತುಂಬ ದಿನ ಆಯಿತು ಈ ಥರ ಸಾಹಿತ್ಯದ ಬಗ್ಗೆ ಓದಿ, ಬಟ್ ಅದು ಮರೆಯಲಾಗದ ಒಂದು ಅನುಭವ. ಶಿವರಾಮ್ ಕಾರಂತರು ಕೋಪಿಸ್ಟರು ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಕೋಪಿಸ್ಟರ್ ಅಲ್ಲ ಅವರು. ಆದರೆ ಯಾರಾದರೂ ಪ್ರಜ್ಞಾಪೂರ್ವಕವಾಗಿ ತಪ್ಪನ್ನು ಮಾಡಿದಾಗ ಅವರಿಗೆ ಸಿಟ್ಟು ಬರ್ತಾ ಇತ್ತು. ಆ ಸಿಟ್ಟನ್ನು ನೋಡಿ ತಾವು ಹೇಳಿದಾಗೆ ಖಾರಂತರು ಅಷ್ಟು ಖಾರ ಅನ್ನೋ ಅರ್ಥದಲ್ಲಿ ಪ್ರಯೋಗಿಸ್ತಾ ಇದ್ದದ್ದು ನಿಜ. ಆದರೆ ಕಾರಂತರಂಥ ವ್ಯಕ್ತಿ ಮತ್ತೊಬ್ಬರು ಹುಟ್ಟೋದು ಕಷ್ಟ. ಉತ್ತರ ಭಾರತದಲ್ಲಿ ರವೀಂದ್ರನಾಥ ಠಾಗೋರ್ ಹೇಗೆ ಬಹುಮುಖ ಪ್ರತಿಭೆ ಉಳ್ಳವರಾಗಿದ್ರು, ಹಾಗೆಯೇ ದಕ್ಷಿಣ ಭಾರತದಲ್ಲಿ ಶಿವರಾಮ ಕಾರಂತರು ಬಹುಮುಖ ಪ್ರತಿಭೆಯನ್ನ ಉಳ್ಳವರಾಗಿದ್ರು. ಸರಿಯಾಗಿ ಗುರುತಿಸಿದ್ದೀರಾ, ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ತಮಗೆ ಟಾಪ್ 25 ಕಥೆಗಳು ಈ ಒಂದು ಕಥಾಕೃತಿಯನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ವೀಕ್ಷಕರೇ, ಮತ್ತೊಂದಿಷ್ಟು ಹಾಡನ್ನು ಕೇಳೋಣ. ಹಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಡು ಹಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅಡಿಗ ಮೇಡಮ್ ಅವರು. ಧನ್ಯಶ್ರೀ ಅವರೇ, ಯಾವ ಹಾಡು ಹಾಡ್ತೀರಿ? ಪ್ರಶ್ನೆಯ ರೂಪದಲ್ಲಿ ನೋಡೋಣ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಅದ್ಭುತವಾದಂಥ ಗೀತೆ. ಈ ಗೀತೆಯ ಪಲ್ಲವಿಯನ್ನು ಯಾರು ಹಾಡ್ತೀರಿ? ಹೇಗೆ ಆರಂಭವಾಗುತ್ತೆ ಈ ಭಾವಗೀತೆ? ಯಾರಾದರೂ ಹಾಡ್ತೀರಾ? ಹಾಡೋರಿದ್ರೆ ದಯವಿಟ್ಟು ಬನ್ನಿ. ಯಾರೂ ಇಲ್ವಾ ಹಾಡೋರು? ಈ ಕಡೆ ಯಾರಾದರೂ ಹಾಡ್ತೀರಾ? ಪ್ರಯತ್ನಿಸಬಹುದು, ಕೊನೆ ಪಕ್ಷ. ಹೋಗ್ಲಿ, ಹಾಡನ್ನ ಬರೆದವ್ರು ಯಾರು ಅಂತ ಹೇಳ್ತೀರಾ? ಬನ್ನಿ ಬನ್ನಿ ಬನ್ನಿ, ಹತ್ರಕ್ಕೆ ಬನ್ನಿ. ಈ ಹಾಡನ್ನ ಬರೆದದ್ದು ಕುವೆಂಪು ಅಂತ ಹೇಳ್ತಾ ಇದ್ದೀರಿ. ಹೌದು, ಕೆ.ವಿ. ಪುಟ್ಟಪ್ಪನವರು. ಕೆ.ವಿ. ಪುಟ್ಟಪ್ಪನವರು. ಪೂರ್ತಿ ಹೆಸರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಬರೆದದ್ದು ಅಂತ ಹೇಳಿದ್ರು. ಉತ್ತರ ಸರಿಯಾಗಿದೆ. ಕುವೆಂಪು ಬರೆದಂತ ಭಾವಗೀತೆಯ ಚರಣವನ್ನ ಕೇಳಿದ್ವಿ. ನಮ್ಮ ಪರಿಚಯ? ರಾಮಕೃಷ್ಣ, ಚಾಮರಾಜನಗರದಿಂದ ಬಂದಿದ್ದೀನಿ. ಚಾಮರಾಜನಗರದ? ಹೌದು. ತುಂಬಾ ಸಂತೋಷ. ಪುಸ್ತಕವನ್ನ ಸ್ವೀಕರಿಸಿ. ನೆಟ್ ನೋಟ ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದಿರುವಂತದ್ದು. ಧನ್ಯವಾದಗಳು. ಈ ಹಾಡಿನ ಪಲ್ಲವಿಯನ್ನು ಕೇಳಿಬಿಡೋಣ ಅಲ್ವಾ? ಎಲ್ಲರೂ ಗೊತ್ತಾಗಲ್ಲ ಯಾವ ಹಾಡಿದ್ದು ಅಂತ. ಬಾರಿಸು ಕನ್ನಡ ಡಿಂಡಿಮವನ ಗೊತ್ತಾ? ಹಾಡು ಪೂರ್ತಿ ಬರಲ್ಲ, ಸುಮ್ಮನೆ ಒಂದು ಪಲ್ಲವಿ ಹೇಳ್ಬೋದು ಅಷ್ಟೇ. ಸಾಲು ಹೇಳಿ. ಯಾಕಂದ್ರೆ ನಮ್ಮ ವಾಯ್ಸ್ ಆಗ ಎಲ್ಲ ಚೆನ್ನಾಗಿಲ್ಲಲ್ಲ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಬಾರಿಸು ಕನ್ನಡ ಡಿಂಡಿಮವ, ಸತ್ಯಂತಿಹ ಜನರನ್ನು ಬಡಿದೆಪ್ಪಿರಿಸು. ಚಾಡುವವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಈಗ ಮತ್ತೊಂದು ಭಾವಗೀತೆಯನ್ನ ಹಾಡ್ತಾರೆ, ಕೇಳೋಣ. ವಚನ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಪ್ರಖ್ಯಾತವಾದ ವಚನದ ಸಾಲನ್ನ ಈಗಷ್ಟೇ ಕೇಳಿದ್ವಿ. ಈ ವಚನವನ್ನ ಬರೆದವ್ರು ಯಾರು? ಬಸವಣ್ಣವರು.
ಜೋರಾಗಿ ಹೇಳಿ. ಬಸವಣ್ಣ ಎಂತ ಬಸವಣ್ಣ? ಕಾಯಕವೇ ಕೈಲಾಸ ಬಸವಣ್ಣ. ಕಾಯಕವೇ ಕೈಲಾಸ ಬಸವಣ್ಣ. ಮತ್ತೆ ಭಕ್ತಿ ಭಂಡಾರಿ ಬಸವಣ್ಣ ಕಾಯಕದ ಮಹತ್ವವನ್ನು ಬರೆದಿದ್ದಾರೆ. ಹೌದು. ನಮ್ಮ ಪರಿಚಯ ಬಸವರಾಜು ಅಂತ, DL ವಿಲೇಜು. ನಿಮ್ಮ ಹತ್ರ ಆಲ್ರೆಡಿ 4 ಸಾಂಗ್ ಆಡಿ ನಾನು ಪ್ರೈಸಸ್ 27 ಬುಕ್ಸ್ ಅನ್ನು ಪಡೆದಿದ್ದೇನೆ. ತುಂಬಾ ಸಂತೋಷ. ಪುಸ್ತಕವನ್ನ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳ ನೋಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಈ ಭಾವಗೀತೆಯನ್ನು ಬರೆದವ್ರು ಯಾರು? ಹಾಡು ಯಾವುದು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಯಾವುದು? ಕೈ ಹಿಡಿದು ನಡೆಸನ್ನು. ಕೈ ಹಿಡಿದು ನಡೆಸನ್ನು ಪೂರ್ತಿ ಹೇಳ್ಬಿಡಿ. ಅಲ್ಲ, ಅದು ಕರೆಕ್ಟಾಗಿ ಸ್ಟಾರ್ಟಿಂಗ್ ಸರಿ ಇರಬಹುದೇನೋ, ನೋಡೋಣ, ಪ್ರಯತ್ನಿಸಿ. ಆರಂಭ ಹೇಗಾಗುತ್ತೆ? ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಹಾಟ್ ಸೀಟ್ ಅಲ್ಲಿ ಇದ್ದಾಗೆ ಗೊತ್ತಾಗಲ್ಲ, ಬೇರೆ ಸಂದರ್ಭದಲ್ಲಿ ಹೇಳ್ಬಿಡ್ತೀವಿ. ಆದ್ರೂ ಕೈ ಹಿಡಿದು ನಡೆಸೆನ್ನನು ಅಂತ ಹೇಳಿದ್ದೀರಿ. ಈ ಹಾಡಿನ ಆರಂಭ ಹೇಗಿರುತ್ತೆ ಅಂತ ಕೇಳೋಣವಾ? ಕೇಳ್ಬಿಡೋಣ. ಕರುನಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಸೊಗಸಾದ ಹಾಡು. ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಸಿವಿಲ್ ಇಂಜಿನಿಯರು. ಎಲ್ಲ ಕೆಲಸ ಮಾಡ್ತೇನೆ ಬೆಂಗಳೂರಲ್ಲಿ ವಿಜಯನಗರ. ತುಂಬಾ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ. ನೀನೊಮ್ಮೆ ಬಂದಲ್ಲಿ ಹಿತವಾಗಿ ಹಾಡು, ಓ ಯಾವ ಚಿತ್ರದ ಹಾಡಮ್ಮ ಇದು? ಬೆಳ್ಳಿ ಕಾಲುಂಗುರ. ಬೆಳ್ಳಿ ಕಾಲುಂಗುರ. ಯಾರು ಅಭಿನಯಿಸಿದ್ರು? ಮಾಲಾಶ್ರೀ. ನಾಯಕ ಯಾರು? ಸುನೀಲ್. ಸುನೀಲ್ ಅದ್ಭುತ ಕಲಾವಿದನಾಗಿದ್ದ, ಅತ್ಯಂತ ಸುಂದರ ಕಲಾವಿದನಾಗಿದ್ದ. ಆದ್ರೆ ನಮ್ಮ ದುರದೃಷ್ಟ, ಅಪಘಾತದಲ್ಲಿ ಆತನನ್ನ ಕಳ್ಕೊಂಡ್ವಿ. ಆ ಪುಸ್ತಕ ಕೊಡ್ತೇನೆ, ಅದಕ್ಕೆ ಮೊದಲು ತಮ್ಮ ಪರಿಚಯ. ಸರ್, ನನ್ನ ಹೆಸರು ಅರ್ಪಿತಾ ಅಂತ. ನಾನು ರಾಜಾಜಿನಗರ ಸ್ಟೇ ಮಾಡ್ತೀನಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಸರ್, ನಾನು ಹೌಸ್ ವೈಫ್. ಹೌಸ್ ವೈಫ್ಗಿಂತ ದೊಡ್ಡ ಕೆಲಸ ಈ ಜಗತ್ತಲ್ಲಿಲ್ಲ. ಅತ್ಯಂತ ಕಷ್ಟವಾದ ಕೆಲಸ ಅಂದ್ರೆ ಹೌಸ್ ವೈಫ್. ಹೋಮ್ ಮೇಕರ್ ಅಂತ ನಾವು ಕರಿತೇವೆ. ಇಡೀ ಗೃಹಿಣಿ ಗೃಹ ಮುಚ್ಯತೆ ಅಂತ ದೊಡ್ಡವರು ಹೇಳ್ಬಿಟ್ಟಿದ್ದಾರೆ. ಒಂದು ಕುಟುಂಬವನ್ನ, ಮನೆಯನ್ನ ಮೇಲಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಸರ್ವತೋಮುಖ ಪ್ರಗತಿಗೆ ಕಾರಣ ಗೃಹಿಣಿ. ಸಣ್ಣ ಕೆಲಸ ಅಲ್ಲಮ್ಮ, ಬಹಳ ಬಹಳ ದೊಡ್ಡ ಕೆಲಸ. ತುಂಬಾ ಸಂತೋಷ. ಕಣ್ಣಿಗೆ ಕಾಣುವ ದೇವರು. ಈ ಪುಸ್ತಕ ಕೊಡ್ತಾ ಇದ್ದೇವೆ, ಅಭಿನಂದನೆ. ಬೆಳ್ಳಿ ಕಾಲುಂಗುರ ಚಿತ್ರವನ್ನ ಸರಿಯಾಗಿ ಗುರುತಿಸಿ
ಗೃಹಿಣಿಯ ಮಹತ್ವ ಏನು ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಳೋ ಹಾಗೆ ಮಾಡಿದಂಥ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಚರಣವನ್ನು ಕೇಳಿದ್ವಿ ನಾವು, ಪಲ್ಲವಿಯನ್ನು ಕೇಳಲಿಲ್ಲ. ಪಲ್ಲವಿಯನ್ನು ಯಾರಾದರೂ ಹಾಡ್ತಾರಾ ನೋಡೋಣ. ಸರ್ ಹಾಡ್ತೀರಾ ತಾವು? ದಯವಿಟ್ಟು ಹಾಡಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಹಾಡಿಸದೆ ಅಷ್ಟೇ ಸರ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಕರ್ನಾಟಕದ ಪ್ರತಿಯೊಂದು ಅಣುವಿನಲ್ಲೂ ಕನ್ನಡ ಕನ್ನಡ ಎನ್ನುವ ಶಬ್ದ ಅನುರಣನಗೊಳ್ಳುತ್ತೆ ಅಲ್ವಾ? ಬಹಳ ಚೆನ್ನಾಗಿ ಹಾಡನ್ನು ಗುರುತಿಸಿದ್ದೀರಿ. ಧನ್ಯವಾದಗಳು ತಮಗೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಮ್ಮ ಪರಿಚಯ? ಮುತ್ತುರಾಜ್. ಯಾವ? ಬನಶಂಕರಿ. ಬನಶಂಕರಿ ಅವರು ಏನು ಮಾಡ್ಕೊಂಡಿದ್ದೀವಿ? ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ದೀವಿ. ಎಲೆಕ್ಟ್ರಿಕಲ್. ಹೌದು ಸರ್. ತುಂಬಾ ಸಂತೋಷ. ಪುಸ್ತಕವನ್ನು ಸ್ವೀಕರಿಸಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ನಮ್ಮ ಗೆಳೆಯರು ಒಂದು ಹಾಡನ್ನು ಹಾಡ್ತಾರಂತೆ. ಯಾವ ಹಾಡು ಹಾಡ್ತಾರೆ ನನಗೂ ಗೊತ್ತಿಲ್ಲ. ಇದೊಂದು ಕುತೂಹಲಕರವಾದ ಸಂದರ್ಭ. ನೋಡೋಣ ಯಾವ ಹಾಡನ್ನು ಕೇಳುವ ಭಾಗ್ಯ ನಮಗೂ ನಿಮಗೂ ದೊರೆಯುತ್ತೆ ಅಂತ. ಸರ್ ಹಾಡಿ. ಧನ್ಯವಾದ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಲಾಸ್ಟ್ ಅಂಜ ಒಂದು ಹಾಡ್ಬಿಡ್ತೀನಿ. ಚಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಇಂದಿಗಾದರೂ ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಕೂಡಬಲ್ಲೆನೇನು, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು, ಸೇರಬಹುದೆ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಧನ್ಯವಾದ. ಕಾಣದ ಕಡಲಿಗೆ ಬಹಳ ಅರ್ಥವತ್ತಾದಂಥ ಭಾವಗೀತೆ ನಮ್ಮ ಗೆಳೆಯರು ಹಾಡಿದ್ದಾರೆ. ಅವರು ಪರಿಚಯ ಮಾಡಿಕೊಳ್ಳೋಣ. ನನ್ನ ಹೆಸರು ಪ್ರಮೋದ್ ಹಿರೇಮಠ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಧನ್ಯವಾದ. ಪ್ರಮೋದ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ಆದರೆ ಈ ಹಾಡನ್ನು ಬರೆದವ್ರು ಯಾರು ಅಂತ ನಮ್ಮಲ್ಲಿ ಯಾರಾದರೂ ಹೇಳ್ತಾರಾ ನೋಡೋಣ. ಈ ಹಾಡನ್ನು ಬರೆದವ್ರು ಯಾರು? ಕುವೆಂಪು. ಕುವೆಂಪು ಅಲ್ಲ, ಹಾಡಿದ್ದು ಶ್ರೀ ಅಶ್ವತ್ಥ ನಿಜ. ಬರೆದವ್ರು ಯಾರು? ದ.ರಾ ಬೇಂದ್ರೆ ಅಲ್ಲ.
ಯಾರಿಗೂ ಗೊತ್ತಿಲ್ವಾ? ಆಪ್ಷನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದೇನೆ. KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಬರೆದಿದ್ದಾರಲ್ಲ ಶಿವರುದ್ರಪ್ಪನವರು. ಆ ಕಾಣದ ಕಡಲು ಯಾವುದು ಅನ್ನೋದನ್ನ ಅನೇಕ ತಜ್ಞರು ಚರ್ಚೆ ಮಾಡ್ತಾ ಇದ್ದಾರೆ. ಕಾಣದ ಕಡಲಿಗೆ ಮನಸ್ಸು ಹಂಬಲಿಸ್ತಾ ಇದೆಯಂತೆ. ಇದು ಬಹುಶಃ ಅವರ ತಾಯಿಯನ್ನು ಕುರಿತು ಈ ಭಾವಗೀತೆಯನ್ನು ಬರೆದಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಶಿವರುದ್ರಪ್ಪನವರು ತಮ್ಮ ತಾಯಿಯನ್ನು ಬಾಲ್ಯದಲ್ಲೇ ಕಳ್ಕೋತಾರೆ. ಬುದ್ಧಿ ಚೆನ್ನಾಗಿ ಬಂದ ಮೇಲೆ ತಾಯಿಯ ಪ್ರೀತಿ ತನಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು ಅವರನ್ನು ಕಾಡುತ್ತೆ. ಆ ಒಂದು ಕಡಲನ್ನು ನೆನೆಸಿಕೊಂಡು ಆ ಪ್ರೀತಿ ನನಗೆ ಯಾವತ್ತು ಸಿಗುತ್ತೆ ಅಂತ ತಮಗೆ ತಾವೇ ಪ್ರಶ್ನೆ ಕೇಳ್ಕೊಳ್ತಾ ಈ ಒಂದು ಗೀತೆಯನ್ನು ಬರೆದಿದ್ದಾರೆ. ಅದ್ಭುತವಾದ ಅರ್ಥವತ್ತಾದ ಗೀತೆ GS ಶಿವರುದ್ರಪ್ಪನವರು ಬರೆದಿರೋಂಥದ್ದು. ತಾವು ಚೆನ್ನಾಗಿ ಹಾಡಿದ್ದೀರಿ. ದಯವಿಟ್ಟು ಒಂದು ಪುಸ್ತಕ ಸ್ವೀಕರಿಸಿ. ತಮಗೆ ಹಾಗೂ ಹೀಗೂ GS ಶಿವರುದ್ರಪ್ಪ ಅಂತ ಹೇಳಿದ್ರೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಇವ್ರ ಕಾರ್ಯಕ್ರಮ ನನ್ನ ಚಿಕ್ಕವನಿಂದ ಆಸೆ ಇತ್ತು. ತಟ್ಟಂತ ಹೇಳಿ ಅದು ಹುಡುಗರು ಹೆಂಗೆ ಕೊಡ್ತಿದ್ರು, ಪುಸ್ತಕ ಕೊಡೋದು ಅದೊಂದು ಅವಾಗಿಂದ ಬಂದಿರೋದು. ಇವತ್ತಿಗೂ ಯಾವ ಕಾರ್ಯಕ್ರಮ ನಡೆದ್ರು ಫ್ಲವರ್ ಬೊಕ್ಕೆ ಅದು ಇದು ಕೊಡ್ತಾರೆ. ಪುಸ್ತಕ ಕೊಡೋ ಏಕೈಕ ಕಾರ್ಯಕ್ರಮ ಅಂದರೆ ತಟ್ಟಂತ ಹೇಳಿ ಅಂತ ಬಂದಿದ್ದು. ಸೊ ಸರ್ನ ನಾನು ಅವತ್ತಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ಇವತ್ತು ಒಂದು ಒಳ್ಳೆಯ ಆಪ್ಷನ್ ಸಿಕ್ತು. ಸೊ ನಾನು ಲಾಸ್ಟ್ ಸ್ಟಾಪು ದಾವಣಗೆರೆ ಹೋಗ್ತಿದ್ದೆ. ನೆಕ್ಸ್ಟ್ ಸ್ಟಾಪಿಂದ ವಾಪಸ್ ಬರ್ತೀನಿ, ಪರವಾಗಿಲ್ಲ. ಧನ್ಯವಾದ. ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪವನ್ ಅಂತ. ಈಗ ನಾನು ಡಿಗ್ರಿ ಮುಗೀತು. ಈಗ ಮನೇಲಿ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಆಗ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯೀ ಭವ, ದಿಗ್ವಿಜಯೀ ಭವ. ಒಂದು ಚಿತ್ರವನ್ನು ತೋರಿಸಿ ಅವರು ಯಾರು ಅಂತ ಪ್ರಶ್ನೆಗಳನ್ನ ಕೇಳೋಣ. ಅಮ್ಮ ದಯವಿಟ್ಟು ನೋಡಿ, ಅಲ್ಲೊಂದು ಚಿತ್ರವನ್ನು ತಾವು ನೋಡ್ತಾ ಇದ್ದೀರಿ. ಆ ಚಿತ್ರದಲ್ಲಿ ಇರೋರು ಯಾರು ಅಂತ ಹೇಳಬೇಕು. ಪೂರ್ಣಚಂದ್ರ ತೇಜಸ್ವಿ ಅವರು. ಪೂರ್ಣಚಂದ್ರ ತೇಜಸ್ವಿ ಉತ್ತರ ಸರಿಯಾಗಿದೆ. ಇವರ ತಂದೆ ಯಾರು? ಕುವೆಂಪು ಯಾರು? ರಾಷ್ಟ್ರಕವಿ. ರಾಷ್ಟ್ರಕವಿ. ಅವ್ರಿಗೆ ಯಾವ ಪ್ರಶಸ್ತಿ ಬಂದಿದೆ? ಕನ್ನಡಕ್ಕೆ ಮೊದಲ ಪ್ರಶಸ್ತಿ ತಂದುಕೊಟ್ರು ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ. ನಾನು ವರ್ಕಿಂಗ್ ಮಾಡ್ತಾ ಇದ್ದೀನಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮ ಚಾನೆಲ್ ತುಂಬ ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಅಭಿಮಾನಿ. ಸ್ಕೂಲ್ ಟೈಮಲ್ಲೆಲ್ಲ ನಿಮ್ಮ ಲೈಕ್ ಕ್ವೆಶನ್ಸ್ ಎಲ್ಲ ಕೇಳಿದಾಗ ವಿ ವುಡ್ ಟೇಕ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಸಂತೋಷ. ಧನ್ಯವಾದಗಳು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ.